11 ವರ್ಷಗಳಲ್ಲಿ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ದೇಶವು ಸ್ವಾವಲಂಬನೆಯತ್ತ ವೇಗವಾಗಿ ಸಾಗಿದೆ. ದೇಶದ ಭದ್ರತೆಯು ಮೋದಿ ಸರ್ಕಾರದ ಮೇಲೆ ಸಂಕಲ್ಪವಾಗಿದೆ. ಆದರೆ ಇಂದು ಮಧ್ಯಪ್ರಾಚ್ಯದಿಂದ ಯುರೋಪಿಗೆ ಯುದ್ಧದ ಬೆದರಿಕೆ ಎದುರಾಗ್ತಾ ಇರುವಾಗ ಭಾರತದ ಭದ್ರತಾ ಸಿದ್ಧತೆಗಳ ಬಗ್ಗೆಯೂ ಪ್ರಶ್ನೆ ಎದ್ದಿವೆ. ಆದರೆ ಭಾರತ ಕಳೆದ ಒಂದು ದಶಕದಲ್ಲಿ ಬಲಾಢ್ಯ ಸೇನಾ ಶಕ್ತಿಯನ್ನು ಹೊಂದಿದೆ. दिशाओं में गूंजता है विजय घोष। ये नए भारत का आह्वान है। एक मजबूत सुरक्षा कवच भारत की पहचान बन चुकी है। S-400 जैसे आधुनिक और सशक्त डिफेंस सिस्टम ने अभूतपूर्व मजबूती दी है। हमारे सशक्त एयर डिफेंस के सामने सबके सब ढेर हो गए। जब हमारी मिसाइलें सनसनाती हुई निशाने पर पहुंचती हैं तो दुश्मन को सुनाई देता है भारत माता की जय। ಇಸ್ರೇಲ್ ಮತ್ತು ಇರಾನ್ ನಡುವಿನ ಭೀಕರ ಯುದ್ಧ ಮುಂದುವರೆದಿದೆ. ಪ್ರಪಂಚದ ಯುದ್ಧದ ನಡುವೆಯೂ ಭಾರತದ ಮಿಲಿಟರಿ ಸನ್ನದ್ಧತೆ ಹೇಗಿದೆ? ಭಾರತದ ವಾಯು ರಕ್ಷಣಾ ವ್ಯವಸ್ಥೆಗಳು ಭಾರತವನ್ನ ರಕ್ಷಿಸುವ ಸಾಮರ್ಥ್ಯ ಹೊಂದಿವೆಯೇ ಎಂಬ ಪ್ರಶ್ನೆಗೆ ಉತ್ತರವನ್ನ ಇಡೀ ಜಗತ್ತು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನೋಡಿತ್ತು. ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯು ಪಾಕಿಸ್ತಾನದ ಪ್ರತಿಯೊಂದು ದಾಳಿಯನ್ನ ವಿಫಲಗೊಳಿಸಿದಾಗ ಅನೇಕ ಪ್ರಮುಖ ದೇಶಗಳ ನಾಯಕರೇ ಮೂಗಿನ ಮೇಲೆ ಬೆರಳಿಟ್ಟುಕೊಂಡ್ರು. ಭಾರತದ ಭದ್ರತಾ ರಕ್ಷಾ ಕವಚವು ಬಲಿಷ್ಠವಾಗಿದೆ ಎಂಬ ಪ್ರಧಾನಿ ಮೋದಿಯವರ ದೂರದೃಷ್ಟಿಯ ಚಿಂತನೆಯ ಫಲಿತಾಂಶ ಇದು. ಭಾರತವು ತನ್ನ ರಕ್ಷಣಾ ಸಾಧನಗಳಲ್ಲಿ ಸ್ವಾವಲಂಬನೆಯತ್ತ ಹೆಜ್ಜೆ ಇಟ್ಟಿದೆ. ಇದು ಆಕ್ರಮಣಕಾರಿ ಸಾಮರ್ಥ್ಯವನ್ನ ಹೆಚ್ಚಿಸಲು ಸಹಾಯ ಮಾಡಿದೆ. ಇದಕ್ಕೆ ದೊಡ್ಡ ಪುರಾವೆ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ. ಭಾರತವು ಆಪರೇಷನ್ ಸಿಂಧೂರ್ನಲ್ಲಿ ತನ್ನ ವಾಯು ರಕ್ಷಣೆಯ ಬಲವನ್ನ ತೋರಿಸಿದಾಗ ಶತ್ರು ರಾಷ್ಟ್ರಗಳಿಗೆ ಭಯ ಹರಡಿತು. ಆದರೆ ಭಾರತಕ್ಕೆ ರಕ್ಷಣಾತ್ಮಕ ರಕ್ಷಾ ಕವಚವನ್ನ ನಿರ್ಮಿಸೋದು ಅಷ್ಟು ಸುಲಭವಾಗಿರಲಿಲ್ಲ. ಆದ್ರಿಂದ 2014ರಲ್ಲಿ ಪ್ರಧಾನಿ ಮೋದಿ ದೇಶವನ್ನ ವಹಿಸಿಕೊಂಡಾಗ ದೇಶದ ಭದ್ರತೆಯು ಅವರ ಆದ್ಯತೆಗಳಲ್ಲಿ ಅಗ್ರಸ್ಥಾನದಲ್ಲಿತ್ತು. पाकिस्तान के ड्रोन, उसके यूएवी, पाकिस्तान के एयरक्राफ्ट और उसकी मिसाइलें हमारे सशक्त एयर डिफेंस के सामने सबके सब ढेर हो गए. ಭಾರತದ ಬಲವಾದ ಮಿಲಿಟರಿ ಶಕ್ತಿಯ ಹಿಂದಿನ ದೊಡ್ಡ ಅಂಶ ಅಂದ್ರೆ ವಾಯು ರಕ್ಷಣಾ ವ್ಯವಸ್ಥೆ. ಕಳೆದ 11 ವರ್ಷಗಳಲ್ಲಿ ಮೋದಿ ಸರ್ಕಾರದ ಅವಧಿಯಲ್ಲಿ ಇದು ಗಮನಾರ್ಹವಾಗಿ ಬಲಗೊಂಡಿದೆ. ಭಾರತವು ತನ್ನ ವಾಯು ಪ್ರದೇಶವನ್ನ ರಕ್ಷಿಸುವ ಸಾಮರ್ಥ್ಯ ಮಾತ್ರವಲ್ಲದೆ ಈಗ ಅದನ್ನ ನಿಯಂತ್ರಿಸುತ್ತದೆ ಎಂಬ ಸಂದೇಶವನ್ನ ಇಡೀ ಜಗತ್ತಿಗೆ ಸ್ಪಷ್ಟಪಡಿಸಿದೆ. ಕಳೆದ ಒಂದು ದಶಕದಲ್ಲಿ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ವಾಯು ರಕ್ಷಣಾ ವ್ಯವಸ್ಥೆಯನ್ನ ದೇಶದ ಭದ್ರತಾ ರಕ್ಷಾ ಕವಚವನ್ನ ಬಲಪಡಿಸಲು ನಿರ್ಮಿಸಲಾಗ್ತಿರೋದು ಮಾತ್ರವಲ್ಲ, ಅದನ್ನ ಆಧುನೀಕರಣಗೊಳಿಸುತ್ತಿದೆ. S-400, ಆಕಾಶ್, ಬರಾಕ್ 8, ಪಿಛೋರಾ, QRSAM, ಸ್ಪೈಡರ್ ಕ್ಷಿಪಣಿ ವ್ಯವಸ್ಥೆ, LLD ಬಂದೂಕುಗಳು ಮತ್ತು ಇಗ್ಲಾ-ಎಸ್ ವಾಯು ರಕ್ಷಣಾ ವ್ಯವಸ್ಥೆ ಮತ್ತು DRDOದ ಆಂಟಿ ಡ್ರೋನ್ ತಂತ್ರಜ್ಞಾನಗಳು ಒಟ್ಟಾಗಿ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಗಟ್ಟಿಗೊಳಿಸಿವೆ. ಅಷ್ಟೇ ಅಲ್ಲ, ವಿಶ್ವಾಸಾರ್ಹವಾಗಿದೆ. Every weapon system, whether it's a gun or a missile, a V-SHORAD, a shoulder-fired missile, or the Akash indigenous weapon system, or the MR-SAM, they all have a certain altitude of operation. So, like the
guns have an altitude of between 1.8 to 2 kilometers. And then you have the V-SHORAD, the next level, go up to 3.5 kilometers. So, then you have the Akash, which can go up to 18 kilometers. The MR-SAM, which goes up to 14 kilometers. The S-400 goes up to 18 kilometers. So, depending on the target which was being picked up, S-400 ಏರ್ ಡಿಫೆನ್ಸ್ ಸಿಸ್ಟಮ್. ಮೋದಿ ಸರ್ಕಾರದ ಅವಿರತ ಪ್ರಯತ್ನಗಳ ಫಲವಾಗಿ ಇಂದು ಭಾರತವು ವಿಶ್ವದ ಅತ್ಯಂತ ಬಲಿಷ್ಠ ವಾಯು ರಕ್ಷಣಾ ವ್ಯವಸ್ಥೆಗಳಲ್ಲಿ ಒಂದಾದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಂದಿದೆ. ಭಾರತದ ಭದ್ರತಾ ಬಲವನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ದು S-400 ವಾಯು ರಕ್ಷಣಾ ವ್ಯವಸ್ಥೆಯು ಇಂದು ದೇಶದ ರಕ್ಷಣಾ ಕಾರ್ಯತಂತ್ರದಲ್ಲಿ ಪ್ರಮುಖ ಕೊಂಡಿಯಾಗಿದೆ. ಇದನ್ನ ಭಾರತದ ಸುದರ್ಶನ ಚಕ್ರ ಅಂತ ಕರೀತಾರೆ. ಯಾಕಂದ್ರೆ ಇದು ಶತ್ರುಗಳ ಯಾವುದೇ ವೈಮಾನಿಕ ಚಟುವಟಿಕೆಯನ್ನ ಕಣ್ಣು ಮಿಟುಕಿಸೋದ್ರೊಳಗೆ ಪತ್ತೆ ಮಾಡುತ್ತೆ. ಬಹುಗುರಿ ನಿಶ್ಚಿತತೆಯ ಸಾಮರ್ಥ್ಯಗಳೊಂದಿಗೆ ಸಜ್ಜುಗೊಂಡಿರುವ ಈ ವ್ಯವಸ್ಥೆಯು ಯಾವುದೇ ಶತ್ರು ದೇಶದ ವಾಯು ರಕ್ಷಣೆಯನ್ನ ಮೀರಿಸುತ್ತದೆ. 2018ರಲ್ಲಿ 5 S-400ಗಳಿಗೆ 35,000 ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಅದರಲ್ಲಿ 3 ಸ್ಕ್ವಾಡ್ರನ್ಗಳನ್ನ ಈಗ ಚೀನಾ ಮತ್ತು ಪಾಕಿಸ್ತಾನದ ಗಡಿಗಳಲ್ಲಿ ನಿಯೋಜಿಸಲಾಗಿದೆ. ರಷ್ಯಾ ಕೂಡ ಶೀಘ್ರದಲ್ಲೇ ಉಳಿದ ಸ್ಕ್ವಾಡ್ರನ್ಗಳನ್ನ ಭಾರತಕ್ಕೆ ನೀಡಲಿದೆ. S-400 ವಾಯು ರಕ್ಷಣಾ ವ್ಯವಸ್ಥೆಯು ವಿಶ್ವದ ಅತ್ಯಂತ ಶಕ್ತಿಶಾಲಿ ವಾಯು ರಕ್ಷಣಾ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಇದು ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಬ್ಯಾಲಿಸ್ಟಿಕ್ ವಿರೋಧಿ ಕ್ಷಿಪಣಿ ವ್ಯವಸ್ಥೆಯನ್ನ ಹೊಂದಿದೆ. ಇದು 400 ಕಿಲೋಮೀಟರ್ ಕಾರ್ಯಾಚರಣೆಯ ವ್ಯಾಪ್ತಿಯನ್ನ ಹೊಂದಿದೆ. ಇದು 30 ಕಿಲೋಮೀಟರ್ ಎತ್ತರದಲ್ಲಿಯೂ ತನ್ನ ಗುರಿಯ ಮೇಲೆ ದಾಳಿ ಮಾಡಬಹುದು. S-400ನ ಶಕ್ತಿಯನ್ನ ಅದು ಏಕಕಾಲದಲ್ಲಿ 300 ಗುರಿಗಳನ್ನ ಪತ್ತೆ ಹಚ್ಚಬಲ್ಲದು ಎಂಬ ಅಂಶದಿಂದ ಅಳೆಯಬಹುದು. ಆರ್ಡರ್ ತಲುಪಿದ 5 ರಿಂದ 10 ನಿಮಿಷಗಳಲ್ಲಿ ಇದು ಕಾರ್ಯಾಚರಣೆಗೆ ಸಿದ್ಧವಾಗುತ್ತೆ. S-400ನಲ್ಲಿರುವ 400 ಈ ವ್ಯವಸ್ಥೆಯ ವ್ಯಾಪ್ತಿಯನ್ನ ಸೂಚಿಸುತ್ತದೆ. ಭಾರತವು ರಷ್ಯಾದಿಂದ ಪಡೆದಿರುವ ಈ ವ್ಯವಸ್ಥೆಯು 400 ಕಿಲೋಮೀಟರ್ ದೂರದಿಂದಲೂ ಗುರಿಗಳನ್ನ ಪತ್ತೆ ಮಾಡುತ್ತೆ. ಇದರ ದೊಡ್ಡ ವೈಶಿಷ್ಟ್ಯ ಅಂದ್ರೆ ರಸ್ತೆಯ ಮೂಲಕ ಎಲ್ಲಿಗೆ ಬೇಕಾದರೂ ಸಾಗಿಸಬಹುದು. ಅಂದ್ರೆ ಯುದ್ಧದಂತಹ ಪರಿಸ್ಥಿತಿಯಲ್ಲಿ ಇದು ಒಂದು ಗೇಮ್ ಚೇಂಜರ್ ಆಗಿದೆ. ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಆಕಾಶ್ ವಾಯು ರಕ್ಷಣಾ ವ್ಯವಸ್ಥೆಯು ಭಾರತದ ಆಕಾಶವೀರ. ಇದನ್ನ ಶತ್ರುಗಳ ಸಾವು ಎಂದು ಕರೆಯಲಾಗುತ್ತೆ. ಯಾವುದೇ ಶತ್ರು ಅದರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದನ್ನ 2014ರಲ್ಲಿ ಭಾರತೀಯ ವಾಯುಪಡೆಯಲ್ಲಿ ನಿಯೋಜಿಸಲಾಯಿತು. ಇದರ ಇತ್ತೀಚಿನ ಆವೃತ್ತಿ 2021ರಲ್ಲಿ ಮುಂದಿನ ಪೀಳಿಗೆಯ ಆಕಾಶ್ NGಗೆ ಸೇರಿತು. ಈ ವ್ಯವಸ್ಥೆಗಳು ಕಡಿಮೆ ಮತ್ತು ಮಧ್ಯಮ ಎತ್ತರದಲ್ಲಿ ಯುದ್ಧ ವಿಮಾನಗಳು, ಡ್ರೋನ್ಗಳು ಮತ್ತು ಕ್ರೂಸ್ ಕ್ಷಿಪಣಿಗಳಂತಹ ವೈಮಾನಿಕ ಬೆದರಿಕೆಯನ್ನ ನಾಶ ಮಾಡುವ ಸಾಮರ್ಥ್ಯ ಹೊಂದಿದೆ. ಆಕಾಶ್ ಭಾರತದ ಸ್ಥಳೀಯ ಮಧ್ಯಮ ಶ್ರೇಣಿಯ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ ವ್ಯವಸ್ಥೆಯಾಗಿದ್ದು, ಇದನ್ನ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಕಾರ್ಯಾಚರಣಾ ವ್ಯಾಪ್ತಿ 45 ಕಿಲೋಮೀಟರ್ ಆಗಿದೆ. 20 ಕಿಲೋಮೀಟರ್ ದೂರದಲ್ಲೇ ಇದು ಶತ್ರುವನ್ನ ಗುರಿಯಾಗಿಸುತ್ತದೆ. ಕ್ರೂಸ್ ಕ್ಷಿಪಣಿಗಳನ್ನ ಹೊಡೆದುರುಳಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಇದು ಏಕಕಾಲದಲ್ಲಿ 64 ಗುರಿಗಳನ್ನ ಪತ್ತೆ ಹಚ್ಚಬಲ್ಲದು. ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನ ಚೀನಾದಿಂದ ಪಡೆದ ಕ್ಷಿಪಣಿಗಳನ್ನ ಆಕಾಶದಲ್ಲೇ ತುಂಡು ತುಂಡು ಮಾಡಿತ್ತು. ಭಾರತವು ತನ್ನ ಬಲವಾದ ವಾಯು ರಕ್ಷಣೆಯನ್ನ ನಿರ್ಮಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಆಕಾಶ್ ಸಾಬೀತುಪಡಿಸಿತು. दुनिया ने देखा कि कैसे पाकिस्तान के ड्रोन्स, पाकिस्तान की मिसाइलें भारत के सामने तिनके की तरह बिखर गई. भारत के सशक्त एयर डिफेंस सिस्टम ने उन्हें आसमान में ही नष्ट कर दिया. ಬರಾಕ್ 8 ವಾಯು ರಕ್ಷಣಾ ವ್ಯವಸ್ಥೆ. ಬರಾಕ್ 8 ಎಂಬ ಹೆಸರೇ ಸಾಕು. ಯಾಕಂದ್ರೆ ಇದು ಭಾರತದ ಗಡಿಯ ಕಾವಲುಗಾರ. ಶತ್ರುಗಳು ಬೇರಿಸಲಾಗದು ಅನ್ನೋದು ಪ್ರಧಾನಿಗೆ ಚೆನ್ನಾಗಿ ತಿಳಿದಿದೆ.
ಇದಕ್ಕಾಗಿಯೇ 2017ರಲ್ಲಿ ಮೋದಿ ಸರ್ಕಾರವು ದೇಶದ ಗಡಿಗಳನ್ನು ಸುರಕ್ಷಿತಗೊಳಿಸಲು ಇಸ್ರೇಲ್ನೊಂದಿಗೆ $2.5 ಬಿಲಿಯನ್ ಒಪ್ಪಂದಕ್ಕೆ ಸಹಿ ಹಾಕಿತು. ಬಟಿಂಡಾದಂತಹ ಮುಂಚೂಣಿಯ ಪೋಸ್ಟ್ಗಳನ್ನು ಸಕ್ರಿಯವಾಗಿ ರಕ್ಷಿಸುತ್ತಿದೆ. विरोधी लड़ाकू विमानों, हेलीकॉप्टरों, यूएवी और इसी तरह के अन्य सिस्टम्स को निपटाने में सक्षम यह मिसाइल सिस्टम हमारी एयर डिफेंस सिस्टम में एक गेम चेंजर साबित होगा, ऐसा मेरा विश्वास है. ಈ ಕ್ಷಿಪಣಿ ಅತಿ ವೇಗದಲ್ಲಿ ಬರುವ ಶತ್ರು ಕ್ಷಿಪಣಿಗಳನ್ನ ಗುರುತಿಸಿ ಅವುಗಳನ್ನ ಹೊಡೆದುರುಳಿಸುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಬರಾಕ್ 8 ಕ್ಷಿಪಣಿ 70ರಿಂದ 100 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿದೆ. ಬರಾಕ್ 8 ಕ್ಷಿಪಣಿಯ ವೇಗ 2 ಮಾಕ್ ಆಗಿದ್ದು ಇದು ಶಬ್ದದ ವೇಗಕ್ಕಿಂತ 2 ಪಟ್ಟು ಹೆಚ್ಚಾಗಿದೆ. ಅತ್ಯಾಧುನಿಕ ಸಂವೇದಕಗಳು ಮತ್ತು ರಾಡಾರ್ಗಳನ್ನ ಹೊಂದಿದೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತವು ಬರಾಕ್ 8 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಸಹ ಸಕ್ರಿಯಗೊಳಿಸಿತ್ತು. ಮತ್ತದು ಪಾಕಿಸ್ತಾನದ ಅನೇಕ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನ ಗುರಿಯಾಗಿಸಿಕೊಂಡು ನಾಶಪಡಿಸಿತ್ತು. ಇನ್ನು ಪ್ರಾಜೆಕ್ಟ್ ಕುಶಾ ಅಡಿಯಲ್ಲಿ ಸ್ವದೇಶಿ S-400 ರಕ್ಷಣಾ ವ್ಯವಸ್ಥೆಯ ಪರೀಕ್ಷೆಯು ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ. ಈ ಯೋಜನೆಯಡಿಯಲ್ಲಿ ಭಾರತವು ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಅಭಿವೃದ್ಧಿಪಡಿಸಿದ LRSAM ವ್ಯವಸ್ಥೆಯನ್ನ ನಿರ್ಮಿಸುತ್ತಿದೆ. ಈ ದೀರ್ಘ ಶ್ರೇಣಿಯ ಮೇಲ್ಮೈಯಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿ ವ್ಯವಸ್ಥೆಯು ಶತ್ರುಗಳ ಪ್ರತಿಯೊಂದು ಚಲನವಲನವನ್ನ ಪತ್ತೆ ಹಚ್ಚುವ ಶಕ್ತಿ ಹೊಂದಿದೆ. ಯಾವುದೇ ದೇಶ ಎಷ್ಟು ಸುರಕ್ಷಿತವಾಗಿದೆ ಅಥವಾ ಸುರಕ್ಷಿತವಾಗಿರುತ್ತೆ ಅನ್ನೋದನ್ನ ಅದರ ಸೈನಿಕರು ನಿರ್ಧರಿಸುತ್ತಾರೆ. ಮತ್ತು ದೇಶದ ಸೈನ್ಯವನ್ನ ಬಲಪಡಿಸುವುದು ಸೈನಿಕರ ಉತ್ಸಾಹ, ಧೈರ್ಯ ಮತ್ತು ಶಸ್ತ್ರಾಸ್ತ್ರಗಳು. ಇದನ್ನ ಪ್ರಧಾನಿ ಮೋದಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿಯೇ ಕಳೆದ 1 ದಶಕದಲ್ಲಿ ಮೋದಿ ಸರ್ಕಾರದ ಸಂಕಲ್ಪವು ಬಲವನ್ನ ನೀಡಿದೆ. मैं देश नहीं मिटने दूंगा, मैं देश नहीं मिटने दूंगा, मैं देश नहीं झुकने दूंगा. ब्यूरो रिपोर्ट TV9.